ಗ್ರಾಮದಲ್ಲಿ ಪುಣ್ಯವಂತರು ಮಲ್ಲಿಕೇಗೌಡರು ಇಷ್ಟು ವರ್ಷಗಳ ಕಾಲ ಬಾಳಿ ಬದುಕಿ ಒಳ್ಳೆಯದನ್ನ ಮಾಡಿ ಪುಣ್ಯವನ್ನೇ ಮಾಡಿ ಇಂಥ ಸಂಸ್ಕಾರವಂತ ಮಕ್ಕಳನ್ನ ಈ ಜಗತ್ತಿಗೆ ಕೊಟ್ಟು ಇವತ್ತು ಕಣ್ಮರಿಯಾಗಿ ಹೋಗ್ತಾ ಇದ್ದಾರೆ. ಸಾವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗೆ ತಾಯಿಯ ಗರ್ಭದಿಂದ 9 ತಿಂಗಳ ಆದ ಮೇಲೆ ಮಗುವನ್ನ ಆ ತಾಯಿ ಜಗತ್ತಿಗೆ ಕೊಡ್ಲಿಲ್ಲ ಅಂದ್ರೆ ಆ ಪರಮಾತ್ಮನು ಬಿಡಲ್ಲ, ಡೆಲಿವರಿ ಮಾಡೇ ಮಾಡ್ತಾರೆ, ಹೆರಿಗೆ ಹಾಗೆ ಆಗುತ್ತೆ. ಆದ್ರೆ ಬದುಕು ಅಂತಕ್ಕಂಥದ್ದು ಮಾತ್ರ ನಮ್ಮ ಕೈಲಿರುವಂಥದ್ದು. ನಾವು ಇರುವರೆಗೆ ಅಹಂಕಾರ ಪಡದೆ ಸಂತೋಷದಿಂದ ಎತ್ತವರ ಸೇವೆ ಮಾಡ್ತಾ, ಅತ್ತೆ ಮಾವರ ಸೇವೆಯನ್ನ ಮಾಡ್ತಾ, ಗುರು ಹಿರಿಯರ ಸೇವೆಯನ್ನ ಮಾಡ್ತಾ ಬದುಕಿದ್ರೆ ಆ ಭಗವಂತ ಮೋಕ್ಷವನ್ನ ಕೊಟ್ಟೇ ಕೊಡ್ತಾನೆ. ನೋಡಿ, ಧರ್ಮರಾಯರು ತನ್ನ ತಮ್ಮಂದಿರು ಏನೇ ಹೇಳಿ ಆದ್ರೆ ಅವರು ತಾಳ್ಮೆಯಿಂದ ಕೇಳ್ತಿದ್ರು, ಅಪ್ಪ ಬೇಡ ಕಣ್ರೋ ಬೇಡ. ನೋಡಿ, ಅವರು ಯುದ್ಧ ನಡೆಯುವಾಗ್ಲೂ ಕೂಡ ಕೃಷ್ಣನಿಗೆ ಸಂಧಾನಕ್ಕೆ ಕಳಿಸಿದ್ರು, ಜಗಳ ಬೇಡ, ಯುದ್ಧ ಮಾಡೋದು ಬೇಡ, ಅರ್ಧ ರಾಜ್ಯ ಕೊಡಿಸ್ಬಿಡಪ್ಪ, ಹೆಂಗೋ ಬದುಕತ್ತೀವಿ ನಾವು ಅಂತ. ಆದ್ರೆ ಅಹಂಕಾರಿ ಆಗಿರ್ತಕ್ಕಂಥ ದುರ್ಯೋಧನ ಯುದ್ಧ ನಡೀಲಿ, ನಾನು ಗೆದ್ರೆ ನಾನ್ ತಗತ್ತೀನಿ, ಅವ್ರು ಗೆದ್ರೆ ಅವ್ರು ತಗತ್ತೀನಿ ಅನ್ನುತ್ತ ಅಹಂಕಾರದಲ್ಲಿ ಮೆರೆದ. ಕೊನೆಗೇನಾದ? ಮಣ್ಣಲ್ಲಿ ಮಣ್ಣಾಗಿ ಹೋದ. ಈ ಹಠವನ್ನ ಮನುಷ್ಯ ಬಿಡಬೇಕು. ಯಾಕೆಂದ್ರೆ ಸಾವು ಯಾರ ಕೈಯಿಂದಲೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದ್ಸಾರಿ ಕೈಲಾಸದ ಬಾಗಿಲಲ್ಲಿ ಒಂದು ಗುಬ್ಬಚ್ಚಿ ಮರಿ ಕೂತಿತ್ತಂತೆ. ನಾವು ಗುಂಚಕ್ಕೆ ಅಂತೀವಲ್ಲ ಸಣ್ಣದು, ಆ ಒಂದು ಗುಬ್ಬಚ್ಚಿ ಮರಿ ಕೈಲಾಸದ ಬಾಗಿಲಲ್ಲಿ ಕೂತಿತ್ತಂತೆ. ನೋಡಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಸಾವು ಯಾವ ರೀತಿಯಾಗಿ ಬರಬಹುದು. ಆ ಗುಬ್ಬಚ್ಚಿ ಮರಿ ನೋಡ್ಬಿಟ್ಟು ಯಮ ಆ ಕೈಲಾಸಕ್ಕೆ ಬಂದ, ಕೋಣನ ಮೇಲೆ ಕೂತ್ಕೊಂಡು. ಕೇಳಿಸ್ಕೊಳ್ಳಿ, ಆ ಯಮ ಕೈಲಾಸಕ್ಕೆ ಬಂದು ಹೇಳ್ತಾ ಇದ್ದೇನೆ, ಗುಬ್ಬಚ್ಚಿ ಮರಿ ನೋಡ್ಬಿಟ್ಟು, ಯಾಕೆ ಇಲ್ಲಿಗೆ ಬಂದಿದೆ ಈ ಗುಬ್ಬಚ್ಚಿ? ಇನ್ನು 20 ನಿಮಿಷದಲ್ಲಿ ಇದರ ಸಾವಾಗಬೇಕು. ಸಾವು ಇಲ್ಲಲ್ಲ, ಯಾವುದೋ ದೂರದ ಪರ್ವತದಲ್ಲಿ ಇದರ ಸಾವಾಗಬೇಕಾಗಿದೆ. ಆದ್ರೆ ಭಗವಂತನಿಗೆ ವಿರುದ್ಧವಾಗಿ ಇಲ್ಲಿ ಬಂದು ಕೂತಿದೆಯಲ್ಲ ಗುಬ್ಬಚ್ಚಿ. ಅದೇ ತಕ್ಷಣಕ್ಕೆ ಆ ಶ್ರೀಮನ್ನಾರಾಯಣನ ವಾಹನವಾಗಿರ್ತಕ್ಕಂಥ ಗರುಡ ಅಲ್ಲಿಗೆ ಬಂದಂತೆ. ನೋಡಿ, ಯಮನ ಕೇಳದಂತೆ, ಈಗ ತಾನೇ ಹುಟ್ಟಿದೆ ಕಂದ ಆ ಗುಬ್ಬಚ್ಚಿ, ಆಗ್ಲೇ ಅದರ ಸಾವು ಬಯಸ್ತಾ ಇದೆಯಲ್ಲೋ ಅಂತೇಳಿ ಯಮ ಕೈಲಾಸದೊಳಗಡೆ ಹೋದ ಪರಮೇಶ್ವರನ ಮಾತಾಡ್ಸೋದಕ್ಕೆ. ಅಷ್ಟಲ್ಲಿಗೂ ಈ ಗರುಡ ಏನ್ ಮಾಡ್ತು, ಆ ಗುಬ್ಬಚ್ಚಿಯನ್ನ ಕಾಲಲ್ಲಿ ಹಿಡ್ಕೊಂಡೋಗಿ ತಗೊಂಡೋಗಿ ದೂರದ ಒಂದು ಪರ್ವತದಲ್ಲಿ ಆ ಮರದ ಪೊಟ್ರೆ ಒಳಗೆ ಬಿಟ್ಟುಬಿಡ್ತು. ಆಗ ಯಮ ಬಂದ, ಹೊರಗಡೆ ನೋಡ್ದ, ಗುಬ್ಬಚ್ಚಿ ಇಲ್ವಲ್ಲ. ಗರುಡ ಬಂದು ಕೂತಿದೆ. ಗರುಡನ್ ಕೇಳ್ದ, ಇಲ್ಲಪ್ಪ ಈ ಗುಬ್ಬಚ್ಚಿ. ಅಯ್ಯೋ ಪಾಪಿ, ಆ ಸಣ್ಣ ಗುಬ್ಬಚ್ಚಿಯನ್ನು ಆಗ್ಲೇ ಸಾಯಿಸೋಕ್ ನಿಂತಿದ್ಯಲ್ಲ, ತಗೊಂಡೋಗಿ ನಾನು ಆ ಪರ್ವತದ ಮೇಲೆ ಇರ್ತಕ್ಕಂಥ ಒಂದು ಪೊಟ್ರೆ ಒಳಗೆ ಬಿಟ್ಬಿಟ್ಟು ಬಂದೆ ಅಂದ. ನೀನು ಒಳ್ಳೆ ಕೆಲಸ ಮಾಡಿದಿ ಕಣಪ್ಪ. ಹೆಂಗೆ ಅಂದ್ರೆ ಅದ್ರ ಸಾವು ಆ ಪೊಟ್ರೆ ಒಳಗಿದೆ, ನೋಡಿ ಹಾವು ಅದನ್ನ ನುಂಗ್ತಾ ಇದೆ ಈಗ ಅಂತ ಅಂದಂತೆ. ಇಲ್ಲಿದ್ರೆ ಬದುಕತ್ತಿತ್ತ ಏನೋ. ಗರುಡ ಮಾಡೋದು ಒಳ್ಳೇದಕ್ಕೆ, ಆದ್ರೆ ಭಗವಂತನ ಪ್ರೇರಣೆ ನಾವು ಯಾವುದೇ ಕಾರಣಕ್ಕೂ ಅಲ್ಲೆಗೆಳೆಯೋದಕ್ಕಾಗೋದಿಲ್ಲ. ಸಾವು ಬಂದ ಮೇಲೆ ಹೋಗಲೇಬೇಕು. ಹಾಗಾಗಿ ಇರುವರೆಗೆ ನಗನಗ್ತಾ ಸಂತೋಷದಿಂದ ಕಾಲ ಕಳೆಯುವಂತ ಜೈಮಾನ ನಮ್ದಾಗ್ಲಿ, ಸಂಸ್ಕಾರ ನಮ್ದಾಗ್ಲಿ. ಅತ್ತೆ ಮಾವರ ಸೇವೆ, ತಂದೆ ತಾಯಿಯರ ಸೇವೆ, ಗುರು ಹಿರಿಯರ ಸೇವೆ, ಏನು ಪ್ರಯೋಜನವ? ಅವೆಲ್ಲ ಮಾಡದೆ ಹೋದ್ಮೇಲೆ ಏನು ಪ್ರಯೋಜನ? ಬದುಕಿದ್ದಾಗ ಕಣ್ಣೀರು ಹಾಕ್ಸ್ತೀವಿ, ಸತ್ತಾಗ ಬಾಯಿ ಬಡ್ಕೊಳ್ತೀವಿ ನಾವೇ. ಬದುಕಿದ್ದಾಗ ಅನ್ನ ಹಾಕಲ್ಲ, ಸತ್ತಾಗ ಆ 1000 ತಿಂಡಿನ ತಗೊಂಡೋಗಿ ಸಮಾಧಿ ಮೇಲೆ ಹಾಕ್ತೀವಿ. ಅವನ್ ತಿನ್ನಲ್ಲ, ನಾವು ಸುಮ್ಮನಿರಲ್ಲ. ಬದುಕಿರುವಾಗ ತಿಂತಾರೆ ಅಂತ ಗೊತ್ತು ಕೊಡಲ್ಲ. ನಿನಗೇನ್ ಬಂದ್ರು ದೊಡ್ಡ ರೋಗ, ಸುಮ್ ಕೂತ್ಕೋ, ಅದೇನ್ ತಿಂದಿ ಅಂತಾರೆ. ಆದ್ರೆ ಸತ್ತ ಮೇಲೆ ಹಾಕೋದಕ್ಕಿಂತ ಬದುಕಿದ್ದಾಗ್ಲೇ ಅನ್ನ ಹಾಕಬೇಕು. ಅದೇ ನಮ್ಮ ಸಂಸ್ಕಾರವಾಗಬೇಕು ಅಂತ ಹೇಳ್ತಾ, ಆ ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಮರಣ. ಓ ಮಲ್ಲಿಕೇಗೌಡ್ರೆ, ಕೊನೆಯಾಯಿತು ನಿನ್ನ ಮರಣ. ಲಕ್ಷ್ಮೀ ರಮಣ ಗೋವಿಂದ.
ಆಂಜನೇಯ ವರದ ಗೋವಿಂದ ಗೋವಿಂದ. ಬಂಧು ಬಳಗವೆಲ್ಲ ಅಯ್ಯೋ ಕಣ್ಣೀರ ಹಾಕವರೇ ಕಣ್ಣೀರ ಹಾಕವರೇ ಭಗವಂತನು ಕರೆದಾಗ ಕೊನೆಯಾಯಿತು ಇನ್ನ ಮರಣ ಓ ಅಪ್ಪಯ್ಯ ಕೊನೆಯಾಯಿತು ನಿನ್ನ ಮರಣ ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಮರಣ ಪ್ರಾಣವ ಬಿಡುವಾಗ ಅಯ್ಯೋ ಯಾರ್ಯಾರ ನೆನೆದಪ್ಪ ನೀನು ಯಾರ್ಯಾರ ನೆನೆದಪ್ಪ ಪ್ರಾಣವ ಬಿಡುವಾಗ ಅಯ್ಯೋ ನೀನು ಯಾರ್ಯಾರ ನೆನೆದಪ್ಪ ನೀನು ಯಾರ್ಯಾರ ನೆನೆದಪ್ಪ ಭಗವಂತನು ಕರೆದಾಗ ಕೊನೆಯಾಯಿತು ಇನ್ನ ಮರಣ ನಿನ್ನ ಪ್ರೀತಿಯ ಮಕ್ಕಳೆಲ್ಲ ಅಯ್ಯೋ ಕಣ್ಣೀರ ಹಾಕವರೇ ಕಣ್ಣೀರ ಹಾಕವರೇ ಪ್ರೀತಿಯ ಬಳಗವೆಲ್ಲ
ಕೊಂಡವ ಮಾಡಿ ಬೆಂಕಿಯನ್ನು ಇಡುತ್ತಾರೆ. ಓ ಅಪ್ಪಯ್ಯ ಬೆಂಕಿಯನ್ನು ಇಡುತ್ತಾರೆ. ಭಗವಂತನು ಕರೆದಾಗ ಕೊನೆಯಾಯಿತು ನಿನ್ನ ಮರಣ. ಓ ತಂದೆಯೇ ಕೊನೆಯಾಯಿತು ನಿನ್ನ ಮರಣ. ಕೊನೆಯಾಯಿತು ನಿನ್ನ ಮರಣ.